ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಮಾಡಿದ್ದು ಸೂಪರ್ ಟೇಸ್ಟ್ ಆಗಿರುವಂತಹ ಬಂಗುಡೆ ಪುಳಿ ಮುಂಚಿ. ನಮಗೆ ಮಂಗಳೂರಿನವರಿಗಿದು ಭಾರಿ ಫೇಮಸ್. ಅನ್ನಕ್ಕೆ ಗಂಜಿಗಂತೂ ತುಂಬ ಒಳ್ಳೆಯದಾಗ್ತದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಒಂದು ಸಣ್ಣ ಬಾಣಲೆಗೆ ಹಾಕಿದ್ದೇನೆ. ಒಂದು ಅರ್ಧ ಚಮಚ ಜೀರಿಗೆ, ಟೀ ಸ್ಪೂನ್ ಅದು, ಒಂದು 1/4 ಟೀ ಸ್ಪೂನ್ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಮೆಂತೆ, ಮತ್ತೊಂದು ಅರ್ಧ ಟೀ ಸ್ಪೂನ್ ಕರಿಮೆಣಸು. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಈಗ ನಮಗೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು, ಬ್ಯಾಡಿಗೆ ಮೆಣಸು ಒಂದು 12ರಿಂದ 15ರವರೆಗೆ ಬೇಕಾಗ್ತದೆ. ಬಣ್ಣ ಚೆನ್ನಾಗಿ ಬರ್ತದೆ ಇದರಲ್ಲಿ. ಮಧ್ಯಮ ಗಾತ್ರದ ಒಂದು ಅರ್ಧ ಈರುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಮತ್ತು ಹುರಿದ ಡ್ರೈ ರೋಸ್ಟ್ ಮಾಡಿದ ಈ ಮಸಾಲೆ, ಒಂದು ಅರ್ಧ ಸಣ್ಣ ಚಮಚದಲ್ಲಿ ಅರಸಿನ ಪುಡಿ, ಒಂದು ಲಿಂಬೆ ಗಾತ್ರದಷ್ಟು ಹುಳಿ ತುಂಬ ಬೇಕು ಇದಕ್ಕೆ. ಇದನ್ನು ನುಣ್ಣಗೆ ರುಬ್ಬಬೇಕು, ಸ್ವಲ್ಪ ನೀರು ಹಾಕಿ. ಈಗ ನಾನು ಮೊದಲು ರುಬ್ತೇನೆ. ನೋಡಿ, 3 ಬಂಗುಡೆ ಮೀನನ್ನು ನಾನಿಲ್ಲಿ ಅರ್ಧ ಭಾಗ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ಮಣ್ಣಿನ ಪಾತ್ರೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಯಾವುದೇ ಎಣ್ಣೆ ಹಾಕ್ಬೋದು, ತೆಂಗಿನ ಎಣ್ಣೆಯಲ್ಲಿ ರುಚಿ ಸ್ವಲ್ಪ ಜಾಸ್ತಿ. ಒಂದು ಸಣ್ಣ ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚಟಪಟ ಅನ್ನುವಾಗ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ, ಒಂದು 6 ಬೆಳ್ಳುಳ್ಳಿ ಜಜ್ಜಿ, ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಹುರಿಬೇಕು. ಜಾಸ್ತಿ ಹುರಿಬಾರ್ದು, ಸ್ವಲ್ಪ ತಿನ್ನುವಾಗ ನಮಗೆ ಬಾಯಿಗೆ ಸಿಗಬೇಕದು. ತುಂಬ ಸಾಫ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಒಂದು ದೊಡ್ಡ ತುಂಡು ಶುಂಠಿ ಮತ್ತು 1-2 ಕಾಯಿ ಮೆಣಸನ್ನು ಸಹ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡಿದ ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕುವ. ಯಾಕಂದರೆ ಇದು ತುಂಬ ನೀರಾಗಿರುವಂಥ ಸಾರಲ್ಲ, ಸ್ವಲ್ಪ ದಪ್ಪ ಇರಬೇಕು. ಈ ಗ್ರೇವಿ ದಪ್ಪ ಇದ್ರೇ ಇದು ತುಂಬ ರುಚಿಯಾಗಿ ಬರುವುದು ಸಹ. ಈ ಮಸಾಲೆಯನ್ನು ಈಗ ನಾವು ಕುದೀಲಿಕ್ಕೆ ಇಡುವ. ಸ್ವಲ್ಪ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಕುದೀಲಿಕ್ಕೆ ಇಡಬೇಕು. ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದ ನಂತರವೇ ಇದಕ್ಕೆ ನಾವು ಮೀನು ಹಾಕಲಿಕ್ಕಿದೆ. ಯಾಕಂದರೆ ಇಲ್ಲಾಂದರೆ ಮೀನು ಪುಡಿ ಆಗ್ತದೆ ಅದರಲ್ಲಿ. ಇದು ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಈಗ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ನಾನೀಗ. ಈಗ ನಾನು ಇದಕ್ಕೆ ಒಂದೊಂದೇ ಮೀನನ್ನು ಹಾಕ್ತೇನೆ. ಸ್ವಲ್ಪ ಉಪ್ಪು ರುಚಿ ನೋಡಿ, ಯಾಕಂದರೆ ಇದು ಸ್ವಲ್ಪ ನಾವು ಕೊಡಕ್ಕನೆ ಅಂತ ಹೇಳ್ತೇವೆ, ಅಂದರೆ ಹುಳಿ ಮತ್ತು ಉಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ತಿನ್ನಲಿಕ್ಕೆ ಟೇಸ್ಟ್ ಕೊಡ್ತದೆ ಜಾಸ್ತಿ. ನೋಡಿ, ಒಂದೊಂದೇ ಮೀನನ್ನು ಕಟ್ ಮಾಡಿದ್ದನ್ನು ಹಾಕಿ ಸ್ವಲ್ಪ ಈ ರೀತಿ ಮೀನಿನ ಮೇಲೆ ಸಾರನ್ನು ಈ ರೀತಿ ಹಾಕಿ ಅದರಷ್ಟಕ್ಕೆ ಅದು ಬೇಯ್ತದೆ. ಜಾಸ್ತಿ ಹೊತ್ತೇನು ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಸಾರು ತುಂಬ ಬಿಸಿ ಇರೋದ್ರಿಂದ ಮೀನು ಬೇಗ ಬೇಯ್ತದೆ. ಹಾಗಾಗಿ 1 ನಿಮಿಷ ಸಾಕಾಗ್ತದೆ ಬಿಟ್ಟರೆ, ನಂತರ ಆ ಮಸಾಲೆಯಲ್ಲೇ ಬೇಯ್ತದೆ ಅದು. ನೋಡಿ, ಈಗ ರೆಡಿಯಾಗಿದೆ. ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.